ಹೊಸ ಜನ ಕಿಚನಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಎಷ್ಟೋ ಟೈಮ್ ಆದ ಮೇಲೆ. ಅಲ್ಲ ಮುಖಕ್ಕೆ ಎಂತ ಹಾಕಿದೀನಿ ನೀನು? ನಾನೇನೋ ಒಂದು ಹಾಕಿದ್ದೇನೆ. ನಿಮ್ಗೇನೀಗ ನೀವಲ್ವಾ ಈಗ ಕುಕಿಂಗ್ ವಿಡಿಯೋ ಮಾಡುದು. ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇವತ್ತು ಎಂತ ಅಂದ್ರೆ ನೀವು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ಅಂಜಲ್ ಮಸಾಲಾ ಫ್ರೈ. ಆಕ್ಚುಲಿ ನನ್ಗೆ ತವಾ ಫ್ರೈ ಅಂದ್ರೆ ಜಾಸ್ತಿ ಇಷ್ಟ. ಮತ್ತೆ ಅಲ್ಲಿ ಮಂಗಳೂರಲ್ಲಿ ಒಂದು ಮಚ್ಲಿ ಅಂತ ಒಂದು ಜಾಗ ಇದೆ, ರೆಸ್ಟೋರೆಂಟ್ ಇದೆ, ಸೂಪರ್. ಅವರದ್ದು ತವಾ ಫ್ರೈ ಅಷ್ಟೊಳ್ಳೆ ಯಾರು ಮಾಡುದಿಲ್ಲ. ಅನ್ಫಾರ್ಚುನೇಟ್ಲಿ ನಾನು ಇಂಟರ್ನೆಟ್ ಅಲ್ಲಿ ತುಂಬ ಹುಡುಕಿದ್ದೇನೆ, ಸಿಕ್ಲಿಲ್ಲ. ಮಚಲಿ ಅವರದ್ದ ರೆಸಿಪಿ ಅದು ಮತ್ತೆ ಎಲ್ಲರೂ ಮಾಡ್ತಾರಲ್ಲ, ಸೀಕ್ರೆಟ್ ರೆಸಿಪಿ. ನಿಮ್ಮ ಮೆತ್ತಿ ದೋಸೆ ಮಸಾಲಾ ಫ್ರೈ ಮಾಡುದು ಡಿಫ್ರೆನ್ಸ್ ಎಂತಂದ್ರೆ, ತವಾ ಫ್ರೈ ಸ್ವಲ್ಪ ಡ್ರೈ ಮಸಾಲಾ ಟೈಪ್, ಮಸಾಲಾ ಫ್ರೈ ಏನಂದ್ರೆ ಸ್ವಲ್ಪ ಮಸಾಲಾ, ಬೇಸಿಕ್ಲಿ ಸೆಮಿ ಗ್ರೇವಿ ತರ ಇರ್ತದೆ. ಸೊ ಸ್ಟಾರ್ಟ್ ಮಾಡುವ. ಜಾಸ್ತಿ 15 ನಿಮಿಷ ನಿಮ್ಗೆ ನನ್ನದು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತುಂಟು, ಅದಕ್ಕೆ ನಾನು ನಿಮ್ಗೆ ಬೇಗ ಬೇಗ ತೋರಿಸ್ತೇನೆ ಎಂತೆಲ್ಲ ಬೇಕಂತ. ಸೊ ಫಸ್ಟ್ ಎಂತ ಮಾಡ್ಬೇಕಂದ್ರೆ, ಇದುಂಟಲ್ಲ ಎಂತದೋ ಮೆಣಸು ಹೇಳ್ತಾರೆ ಇದಕ್ಕೆ, ಬೆಗಡಿ ಕೆಲವರು ಕಾಶ್ಮೀರಿ ಚಿಲ್ಲಿ ಹೇಳ್ತಾರೆ, ಎರಡು ಸಹ ಹೇಳ್ತಾರೆ. ಬೇಸಿಕ್ಲಿ ಇದು ಇದಕ್ಕೆ ಇಸ್ತ್ರಿ ಹಾಕ್ಲಿಲ್ಲ ನೋಡಿ, ಆ ಟೈಪ್ ಇರ್ತದೆ. ಒಂದು ಇಸ್ತ್ರಿ ಹಾಕಿದ ಚಿಲ್ಲಿ ಇರ್ತದೆ, ಒಂದು ಇಸ್ತ್ರಿ ಹಾಕದ ಚಿಲ್ಲಿ ಇರ್ತದೆ, ಸ್ವಲ್ಪ ಮಿರಿ ಮಿರಿ ಇದ್ದ ಈ ಚಿಲ್ಲಿ. ಅದನ್ನು ನೀವು ಹೀಗೆ ಸ್ವಲ್ಪ ಬಿಸಿ ನೀರಲ್ಲಿ, ಈಗ ಕೂಡ ಬಿಸಿ ಉಂಟು ಮಾರೆ, ಬಿಸಿ ನೀರಲ್ಲಿ ಹಾಕಿ ಇಡಿ. ಮತ್ತೆ ಸಾಲ್ಟ್ ಉಂಟಲ್ಲ, ಸಾಲ್ಟ್ ಅನ್ನು ಚಂದ ಮಾಡಿ ಸ್ಪ್ರಿಂಕಲ್ ಮಾಡ್ಬೇಕಾಯ್ತಾ, ಕೈಯಲ್ಲಿ ಹಾಕಿ ಮಾರ್ರೆ. ಕೈ ಯಾವತ್ತು ಈಸಿ ಅಲ್ಲ, ಜಾಸ್ತಿ ಬಿದ್ರೆ ಮತ್ತೆ ಜಾಸ್ತಿ ಬೀಳುದಿಲ್ಲ. ಹೀಗೆ ಸಾಲ್ಟ್ ಅನ್ನು ಹಾಕ್ಬೇಕಾಯ್ತಾ. ಟರ್ಮರಿಕ್ ಮತ್ತೆ ಸಾಲ್ಟ್ ಹಾಕಿದ್ರೆ ಮೀನಿದು ಸ್ವಲ್ಪ ಅದು ಎಂತ ಹೇಳ್ತಾರೆ ಅದಕ್ಕೆ, ಎಂತ ಹೇಳುದು, ಸ್ಮೆಲ್ ಅಂತ. ಮೀನಿಗೆ ಸ್ಮೆಲ್ ಅಲ್ಲ, ಬಟ್ ಮೀನಿಗೆ ಸ್ಮೆಲ್ ಇಲ್ವಾ? ಸ್ಮೆಲ್ ಅಲ್ಲ, ಅದಕ್ಕೆ ಎಂತ ಹೇಳ್ತಾರೆ, ಬರುವಾಗ್ಲೇ ಮೂಗಿಗೆ ಹೊಡೆದೋಯ್ತು. ಬಟ್ ಇದು ಫಿಶ್ ತುಂಬಾ ಫ್ರೆಶ್ ಉಂಟಾಯ್ತಾ. ನಂದು ಮತ್ತೆ ಮೀನಿದು ಕತೆ ತುಂಬಾ ಓಲ್ಡ್ ಉಂಟು. ನಾವು ಚಿಕ್ಕದಿರುವಾಗೆಲ್ಲ ಉಂಟಲ್ಲ, ಮಳೆಗಾಲದಲ್ಲಿ ನಮ್ಮ ಮನೆ ಹತ್ರ ಒಂದು ಗದ್ದೆ ಇತ್ತು ಆಯ್ತಾ. ಆ ಗದ್ದೆಯಲ್ಲಿ ನೀರು ಫುಲ್ ತುಂಬುತ್ತದೆ. ಅಲ್ಲಿ ಒಬ್ಬ ಇದ್ದ ಕುಡಿ ಇದ್ದ ಒಬ್ಬ ಕುಡಿ ಅಂದ್ರೆ ಅವ ಕುಡ್ದೇ ಇರುದು ಯಾವಾಗ್ಲೂ. ಸೊ ನೀವ್ ಇಟ್ಟಿದ್ದ ಕುಡಿ ಅಂತ ಅವನಿಗೆ ಅಲ್ಲ, ಅವ ಕುಡ್ದಿರ್ತಾನೆ, ಅದಕ್ಕೆ ಕುಡ್ದೇ ಇರುದು ಯಾವಾಗ್ಲೂ. ಕಳ್ಳು ಕುಡಿ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅವ ಅಲ್ಲಿ ಕುಡ್ದು ಆಯ್ತಾ ಮೀನನ್ನು ಹಿಡಿಲಿಕ್ಕೆ ಹೋಗ್ತಿದ್ದ. ಸೊ ನಾವು ಅವನ ಹಿಂದೆ ಹೋಗಿ ಮೀನು ಹಿಡಿತಿದ್ದು. ಅದಕ್ಕೆ ನಾವು ಅವನನ್ನು ಓಡಿ ಮೀನು ಹಿಡಿಯುವ ಜನ ಅಂತ ಅವನಿಗೆ ಕರಿತಿದ್ವಿ. ಸೊ ಅಲ್ಲಿ ಸಿಕ್ಕೆಲ್ಲ ನೇಮ್ ಕೊಟ್ಟಿದ್ದೀರಾ ಮಾರ್ರೆ? ಅದಾಗೆ ಅಲ್ಲ, ನಾವೆಲ್ಲ ಹಾಗೆ ಎಲ್ಲರಿಗೆ. ನಿನ್ಗೆ ಸಹ ಒಂದು ನೇಮ್ ಉಂಟು. ಎಂತ ನಿನ್ಗೆ ನೇಮ್ ಎಂತ ನನ್ಗೆ ಗೊತ್ತಿಲ್ಲ, ಬೇಡ ಇಲ್ಲಂತ ಇಲ್ಲಿ ಹೇಳೋದು ಬೇಡ ಅಲ್ಲ. ಬೇಸಿಕ್ಲಿ ಇದು ಫಸ್ಟ್ ಸ್ಟೆಪ್ ಆಯ್ತಾ. ನೋಡಿ, ನನ್ನ ಓಡಿ ಮೀನು ಹಿಡಿದು ಹೀಗೆ ಅದನ್ನು ಮಸಾಲ ಹಾಕಿ ಇಡ್ಬೇಕು. ಮಸಾಲ ಅಲ್ಲ, ಉಪ್ಪು ಮತ್ತೆ ಹಳದಿ. ಬಟ್ ಇನ್ನೊಂದು ಸ್ಟೆಪ್ ಉಂಟು. ಒಂದು ಲೆಮನ್ ಅನ್ನು ತಕೊಂಡು ಸ್ಕ್ವೀಸ್ ಮಾಡ್ಬೇಕು. ವಿಡಿಯೋ ಆನ್ ಮಾಡೋ ಮುಂಚೆ ನಾನು ಕೇಳ್ತಿದ್ದೇನೆ, ಲಿಂಬೆ ಹಣ್ಣು ಹೇಳುದ ನಿಂಬೆ ಹಣ್ಣು ಹೇಳುದ? ಎರಡು ಸಹ ಬೇಡ, ಲೆಮನ್ ಆಯ್ತಾ. ತೆಗ್ದು ಹೀಗೆ ಸ್ಕ್ವೀಸ್ ಮಾಡ್ಬೇಕು. ಲೆಮನ್ ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡುವ. ಈಗ ನೋಡಿ ಎಂತ ಕಾಲ ಬಂದಿದೆ. ಅದು ಒಂದು ಕೈಯಲ್ಲಿ ಮಾಡ್ಲಿಕ್ಕೆ ಬರುದಿಲ್ವಾ? ಸಾರಿ ಅದು ಯಾಕೆ ಎರಡೆರಡು ಕೈಯಲ್ಲಿ ಮಾಡುದು? ಆಯ್ತಾಯ್ತು, ಸಾರಿ ಬೇಡ, ಹೇಳಿದ್ದು ಅಭ್ಯಾಸ ಆಗಿ ಹೋಗಿದೆ. ಎಂತ ಎರಡು ಕೈಯಲ್ಲಿ ಓಕೆ. ಸೊ ಎಲ್ಲ ಉಂಟಾ? ಸೊ ಅಷ್ಟು ಬೇಡ. ಈಗ ಇದನ್ನು ಸೈಡ್ಗೆ ಇಡುವ. ಸೈಡ್ಗೆ ಇಟ್ಟಾಗ ಎಂತ ಮಾಡ್ಬೇಕು ಹೇಳಿ, ಫಸ್ಟ್ ಕೈ ತೊಳಿಬೇಕು. ಮತ್ತೆ ಹೋಗಿ ನಮ್ಮ ಮಸಾಲಾ ಫ್ರೈಗೆ ಮಾಡುವ ಮಸಾಲ ಉಂಟಲ್ಲ, ಅದನ್ನು ರೆಡಿ ಮಾಡುವ ಆಯ್ತಾ. ಇಂಥದ್ದೊಂದು ದೊಡ್ಡ ಮಿಕ್ಸಿ ತಕೊಳ್ಳಿ ಆಯ್ತಾ. ದೊಡ್ಡದೇ ತಕೊಳ್ಬೇಕು, ಚಿಕ್ಕದು ಬೇಡ, ದೊಡ್ಡದೇ ತಕೊಳ್ಳಿ. ನಾನು ಯಾಕೆ ದೊಡ್ಡದು ಅಂತ ಒತ್ತಿ ಹೇಳುದಂದ್ರೆ, ನಾನು ಹೇಳಿದೆ ಸ್ವಲ್ಪ ಚಿಕ್ಕದ್ ತಗೊಳ್ಳಿ, ಅದು ತುಂಬಾ ದೊಡ್ಡದಾಯ್ತು ಅಂತ. ಅದಕ್ಕೆ ಇಲ್ಲ, ದೊಡ್ಡ ಬೇಕು ಅಂದ್ರೆ ಇಷ್ಟು ಮೆಣಸು ಉಂಟು ಮಾರ, ಒಂದು ಊರಿಗೆ ಆಗುವಷ್ಟು ಮೆಣಸು ಉಂಟು ಇಲ್ಲಿ. ಇದನ್ನು ಊರಿಗೆ ಆಗುವಷ್ಟ ನೋಡು. ಇದು ನಿನ್ನ ಚಿಕ್ಕ ಸೈಜ್ ಅಲ್ಲಿ ಮಾಡಿದ್ರೆ ಇದರಲ್ಲಿ ಇಲ್ಲ ಮಾರೆ. ನೋಡಿ ಈಗ ನೀವು, ಅದು ಸಣ್ಣದಲ್ಲ, ಪರಿಮಳ ಭಯಂಕರ ಉಂಟು. ಪರಿಮಳ ಅಲ್ಲ, ಅದು ಘಾಟ್ ಅದೇ. ಮತ್ತೆ ಫಸ್ಟ್ ಗೆ ಹೇಳ್ತೇನೆ, ಇದು ಹಾಕಿ ಟ್ಯಾಮರಿಂಡ್ ಅಂತ, ಹುಣಸೆ ಹಣ್ಣು, ಅದೇ. ಮತ್ತೆ ಗಾರ್ಲಿಕ್ ಹೀಗೆ ಹಾಕಿ, ಒಂದು ಜಿಂಜರ್ ಶುಂಠಿ, ಮತ್ತೆ ಇದು ಕೊತ್ತಂಬರಿ ಬೀಜ. ಹೌದಾ, ಬೀಜ ಅಂದ್ರೆ ಎಂತದ್ದು? ಕೊತ್ತಂಬರಿ ಅದೆಷ್ಟು ಹಾಕಿದ್ದೀರಾ? 1.5 ಸ್ಪೂನ್ ಆಯ್ತಾ. ಮತ್ತೆ ಇದು ಕರ್ಬೇವು ಎಲೆ. ಅದಂತ ಮಾರ್ರೆ ಅಷ್ಟು ಹಾಕಿದ್ದೀರಾ? ಕರ್ಬೇವು ತೆಗೀರಿ ಸ್ವಲ್ಪ. ಅದಕ್ಕೆ ಬೇರೆ ಇಡ್ಬೇಕು. ನಾನಿದು ಮಸಾಲಾಗೆ ಹಾಕುದಂತ ಎಣಿಸಿದ್ದು. ನಿಮ್ಗೆ ಗೊತ್ತಿರ್ಬೇಕು, ಮಾಡುದು ನೀವಲ್ಲ. ಆಯ್ತು. ಅಲ್ಲ ಮಾರೆ, ವಿಡಿಯೋ ಉದ್ದಾದ್ರೆ ಯಾರು ನೋಡುದಿಲ್ಲ. ಮಾಡಿ ನಿಮ್ಗೆ ಕೆಲ್ಸ. ನನ್ನದು ಯಾರು ನೋಡುದಿಲ್ಲ, ನಿನ್ನದು ಎಲ್ಲಾರು ನೋಡ್ತಾರೆ. 20 ನಿಮಿಷ ಇದ್ರು ನಂದು ನೋಡಿ. ಒಂದು ಉಪ್ಪು ಹಾಕುವ, ಕಲ್ಲುಪ್ಪು ಅಂತ ಆಯ್ತಾ. ಕಲ್ಲುಪ್ಪಲ್ಲಿ ಒಳಗೆ ಉಡಿ ಆಗ್ತದೆ. ಎಂತ ಅರ್ಥ ನನ್ಗೆ ಗೊತ್ತಿಲ್ಲ ಇದ್ರದ್ದು.
ಕಲ್ಲುಪ್ಪು ಅದ್ರ ಬದಲು ಹುಡಿ ಆಗ್ಬೋದಲ್ಲ. ನೀವು ನಿಜ ಉಂಟಲ್ಲ ಒಳ್ಳೆ ನಿಮ್ಮದು ವಿಡಿಯೋ ಎಲ್ಲ ಮಾಡ್ತಿರಲ್ಲ ಇಂಗ್ಲಿಷ್ ಅಲ್ಲೇ ಅಂತ ಹಾಗೆ ಮಾಡ್ತಿದ್ದೀರಾ, ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಮತ್ತೆ. ಆಯ್ತು ಸಾರಿ. ಈಗ ಜೀರಾ ಹುಡಿಯಲ್ಲ, ಕ್ಯೂಮಿನ್ ಸೀಡ್ಸ್ ಆಯ್ತಾ, ಪೆಪ್ಪರ್ ಕಾರ್ನ್ಸ್ ಅಂದ್ರೆ ಕಪ್ಪು ಕರಿಮೆಣಸು, ಅದೇ ಇಷ್ಟೇ, ಜಾಸ್ತಿ ಇಲ್ಲ. ಅವ್ರಿಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ಸ್ಪೈಸಿ ಹಾಕಿ, ಮತ್ತೆ ಮಾಡಿದ ನಂತರ ಹಾಕ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಫಸ್ಟ್ ಗೆ ಡಿಸೈಡ್ ಮಾಡಿ ಹಾಕಿ ಆಯ್ತಾ. ಮತ್ತೆ ವಾಪಸ್ ಟರ್ಮರಿಕ್, ಸೊ ಅಷ್ಟೇ ಆಯ್ತಾ. ಈಗ ಅಷ್ಟನ್ನು ಮಾಡಿ ತೊಪ್ಪಿಯನ್ನು ಹಾಕಿ, ದೊಡ್ಡ ಮಿಕ್ಸಿ ಯೂಸ್ ಮಾಡ್ಬೇಕು ನೆನ್ಪಿಡಿ. ಸ್ವಲ್ಪ ನೀರು ಹಾಕ್ಬೇಕು ಮಾರಿ, ಇಲ್ಲಾದ್ರೆ ಅದು ಪೇಸ್ಟ್ ಆಗುದಿಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ. ಸೊ ಈಗ ನೀರುಂಟಲ್ಲ ಸ್ವಲ್ಪ ಹಾಕ್ತೇನೆ, ಯಾಕೆಂದ್ರೆ ಯಾವಾಗ್ಲೂ ಜಾಸ್ತಿ ನೀರು ಹಾಕ್ಬೋದು. ಮತ್ತೆ ಮಸಾಲ ಕೂಡ ಜಾಸ್ತಿ ನೀರು ಆಗ್ಬಾರ್ದು. ಅದಕ್ಕೆ ನಾವು ನೀರು ಆಗದಾಗೆ ನೋಡ್ಲಿಕ್ಕೆ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಿ, ಇದೊಂದು ಫುಲ್ ಗ್ಲಾಸ್ ಅಲ್ಲಿ ಅಷ್ಟು ನೀರು ತಕೊಂಡು ಒಂದು 220 ml ಅಂತ ಹಿಡಿಬಹುದು. ಅದನ್ನು ಇದ್ರಲ್ಲಿ ಮೆಲ್ಲ 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 ಹಾಕಿ, ಎಲ್ಲ ಕುಕ್ಸ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೇಳ್ತಾರೆ ನೈಸ್ ಆಗಿ ಪೇಸ್ಟ್ ಮಾಡಿ ತಕೊಳ್ಬೇಕು ಆಯ್ತಾ. ಇದು ನೈಸಾ ನಾಟ್ ನೈಸ್ ಗೊತ್ತಿಲ್ಲ, ಬಟ್ ನೈಸ್ ಆಗಿದೆ ಆಯ್ತಾ. ಸೊ ಈಗ ಒಂದು 10 ನಿಮಿಷ ಆಯ್ತಲ್ಲ, ಇದು ಮೀನುಂಟಲ್ಲ ಆಗ ನಾವು ಎಂತ ಹಾಕಿ ಇಟ್ಟದು, ಅದ್ರ ಮೇಲೆ ಮೆಲ್ಲ ಮೆಲ್ಲ ಸ್ವಲ್ಪ ಒಂದು ಬೇಸಿಕ್ ಆಗಿ ಒಂದು ಲೆವೆಲ್ಗೆ ಇದು ಮ್ಯಾರಿನೇಟ್ ಅನ್ನು ಹಾಕಿ ಬಿಡು ಆಯ್ತಾ. ಓಕೆ, ಸೊ ಈಗ ಜಾಸ್ತಿ ಎರಡು ಅಭ್ಯಾಸ ನಿನ್ನದೇ ತಪ್ಪದು. ನನ್ನದು ಯಾಕೆ ತಪ್ಪು? ನಿಮ್ಗೆ ಅದು ಮೊದ್ಲಿಂದ ಸಹ ಮಾಡಿದ್ದು, ನನ್ಗೆ ಯಾಕೆ ಹೇಳ್ತೀರಾ? ಒಳ್ಳೇದು ಮಾಡಿದ್ರೆ ನೀವು ಮಾಡಿದ್ದು, ಇಲ್ಲದಿದ್ರೆ ನಾನ್ ಮಾಡಿದ್ದಲ್ಲ. ನೀನೇ ಒಳ್ಳೇದು ಕೆಟ್ಟದಲ್ಲ ನೀನೇ ಮಾಡಿ. ಒಂದು 10-15 ನಿಮಿಷ ನಾನು ಹೀಗೆ ಇಡ್ತೇನೆ, ಮತ್ತೆ ಫ್ರೈ ಮಾಡ್ತೇನೆ. ಸೊ ಈಗ ತವಾ ಫ್ರೈ ಅಂದ್ರೆ ಒಂದು ತವಾ ಬೇಕು ಅಲ್ಲ, ಮಸಾಲಾ ಫ್ರೈ ಅಲ್ಲ. ಈಗ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ವುಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್, ಅಂದ್ರೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೇಕು. ಸೊ ನಾನೀಗ ಎಣ್ಣೆ ಹಾಕ್ತೇನೆ ಇಷ್ಟು ಆಯ್ತಾ. ಎಷ್ಟು ಬರ್ತದೆ ನೋಡುವ, 40 ml ಆಯಿಲ್ ಹಾಕುದು ನಾನು, ಜಾಸ್ತಿ ಅಂದ್ರೆ ಆಯ್ತು ಅಷ್ಟೇ, 43 ml ಆಯಿಲ್. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಈಗ ನಾವು ಆಗ ಮೀನನ್ನು ಸ್ವಲ್ಪ ಹಾಕಿಟ್ಟದಲ್ಲ ಮಸಾಲವನ್ನು, ಅದನ್ನು ನಾವು ಇದರಲ್ಲಿ ಫ್ರೈ ಮಾಡ್ತೇವೆ. ಒಂದು ಕಡೆ ನಿಲ್ಲುದಿಲ್ಲ ಮಾರ, ಆಚೆ ಓಡಾಡ್ತಿರ್ತೀರ. ಈಗ ನಾವು ಆ ಮೀನನ್ನು ಮಸಾಲ ಹಾಕಿದಲ್ಲ, ಅದನ್ನು ಮೆಲ್ಲ ತೆಗೆದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡುವ. ಆಯ್ತು. ಈಗ ಮೆಲ್ಲ ಹೀಗೆ ಆಯ್ತಲ್ಲ, ಕರೆಕ್ಟ್ ಸ್ಪೇಸ್ ಉಂಟು. ಅದಕ್ಕೆ ಹೇಳಿದ್ದು ಇದು ತಗೊಳ್ಳಿ ಅಂತ. ಮತ್ತೆ ಇನ್ನೊಂದಂತ ಗೊತ್ತಾ, ಮೀನನ್ನು ಕಂಪ್ಲೀಟ್ಲಿ ಕುಕ್ ಮಾಡಬೇಡಿ, 80% ಮಾಡಿ. ಯಾಕಂದ್ರೆ ಮೀನು ಜಾಸ್ತಿ ಕುಕ್ ಆದ್ರೂ ಕೂಡ ಒಳ್ಳೇದಲ್ಲ, ಲೈಫ್ ಅಲ್ಲಿ ಎಂತ ಕೂಡ ಜಾಸ್ತಿ ಮಾಡಿದ್ರೆ ಒಳ್ಳೇದಲ್ಲ ಆಯ್ತಾ. ಹಾಗೆ ಇದು ಕೂಡ ನೀವು ಕುಕ್ ಮಾಡುವಾಗ 80% ಕುಕ್ ಮಾಡಿ. ಫಿಶ್ ಯಾವಾಗಲೂ ಬೇಗ ಕುಕ್ ಆಗ್ತದೆ. ಸೊ ಇದನ್ನು ನಾವು ಸೈಡ್ಗೆ ಇಡುವ. ಈಗ ಇದು ಸ್ವಲ್ಪ ಆಚೆ ಹೋಗು. ಇದನ್ನು ಸ್ವಲ್ಪ ಹೀಟ್ ಜಾಸ್ತಿ ಮಾಡ್ತೇನೆ ನಾನು. ಹೀಟ್ ಜಾಸ್ತಿ ಮಾಡಿ ಅಲ್ಲೇ ಒಂದು ಬೌಲ್ ಇಟ್ಟಿದ್ದೆ ಆಗ, ಅದು ಅದಕ್ಕೆ ಇಟ್ಟದ್ ನಾನು. ಈಗ ನೆನಪು ಬಂತು ಅಂಬಡೆ. ಈಗ ಹೇಳಿದ್ರಿ ಮಿಕ್ಸ್ ಮಾಡ್ಲಿಕ್ಕೆ ಅಂತ, ಬರ್ರಿ ನನ್ಗೆ ಎಲ್ಲಿ ನೀವು ಸಿಕ್ಸಿ ಹಾಕ್ಸಿಕ್ಕೆ ನೋಡ್ತೀರಾ. ಇದ್ ಮಾಡಿ, ನೀವು ಇಷ್ಟು ಎಣ್ಣೆ ಹಾಕಿನೇ ಹೀಗೆ ಉಂಟು, ಅವರು ಒಂದು ಡಬ್ಬ ಹಾಕಿದಾಗ. ಹೌದು ಮಾರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಮೆಜರ್ ಮಾಡ್ಬೇಕು. ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ ಆಯ್ತಾ. ಎಣ್ಣೆ ಇದ್ರೆ ಪರವಾಗಿಲ್ಲ, ಇಷ್ಟು ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆಗೆ ಅದು ಆಗಿದೆ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಅದು ನಂಗೆ ಗೊತ್ತು, ನಾನು ಫಿಶ್ ಇದೆಲ್ಲ ತುಂಬಾ ಟೈಮ್ ಇಂದ ಮಾಡ್ತಾ ಇದ್ದೇನೆ. ಎಕ್ಸ್ಪರ್ಟ್. ಫಿಶ್ ಕುಕ್ ಆಗ್ಲಿಕ್ಕೆ ಜಾಸ್ತಿ ಟೈಮ್ ಬೇಡ. ಆಕ್ಚುಲಿ ನೋಡ್ಬೇಕಾದ್ರೆ ಕಲರ್ ನೋಡಿ ನೀವು ಇದ್ರಲ್ಲಿ ಆಯ್ತಾ. ಈಗ ಕಲರ್ ನೋಡೋ ಗೊತ್ತಾಗ್ತದೆ. ಈಗ ವೈಟ್ ಆಗಿದಲ್ಲ ಅಂದ್ರೆ ಅದು ಕುಕ್ ಆಗಿದೆ ಅಂತ ಅರ್ಥ. ನೋಡಿ ನೀವು ಹೀಗೆ ತಿನ್ಬೋದು ಬೇಕಾದ್ರೆ, ಎಣ್ಣೆಯನ್ನೆಲ್ಲ ಚಿಟ್ಟಿ 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 ಚಿಟ್ಟಿ. ಓಕೆ, ಈಗ ಮೇನ್ ಸ್ಟೆಪ್, ಈ ಮಸಾಲ ಉಂಟಲ್ಲ ಮಾರೆ, ನೋಡಿ ಇದು ಹೀಗೆ ದಪ್ಪ ದಪ್ಪ ಉಂಟಲ್ಲ ಆಯ್ತಾ. ಮಸಾಲ ಸ್ವಲ್ಪ ದಪ್ಪ ದಪ್ಪ ಉಂಟು, ಇದನ್ನು ನಾವು ನೋಡ್ಲಿ ಮಾರ್ರೆ, ಅವರು ಗಡ್ಬಿಡಿ ಮನುಷ್ಯ. ನೋಡಿ ಹೇಗೆ ನೋಡಿ, ಚಂದ ಉಂಟಲ್ಲ ನೋಡಿ, ತಿನ್ನಿ ರಗ್ಳ. ಓಕೆ, ಇದನ್ನ ನಾವು ಮೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಯಾವಾಗ್ಲೂ ಮಸಾಲ ಎಲ್ಲ ಹಾಕುವಾಗ ಗ್ಯಾಸ್ ಚಿಕ್ಕದಿಡ್ಬೇಕು, ಚಿಕ್ಕದ ಸ್ಮಾಲ್. ನೋಡಿ ಇಲ್ಲಿ ಇಟ್ಟಿದ್ದಾನಲ್ಲ ಫುಲ್. ವೆರಿ ಗುಡ್. ಕಿತ್ಲು ಉಲ್ಲಾಯ್ತು ಮಾರಾಯಪ್ಪ. ಮದುವೆ ಮುಂಚೆ ಹೇಳಿದು ನನ್ಗೆ ಮಾತಾಡುವ ಹುಡುಗ ಬೇಕು. ನಿನ್ನೆ ಆಕ್ಚುಲಿ ನಮ್ದು 1 ವರ್ಷ ಮೀಟ್ ಆಗಿ 1 ವರ್ಷ ಆಯ್ತು ಗೊತ್ತಾಯ್ತಾ. 1 ವರ್ಷ ಆಯ್ತು ಅವಳು ಬಿದ್ದು, ಇನ್ನು ಸಹ ರಿಕವರ್ ಆಗಿಲ್ಲ ಆಯ್ತಾ. ನಿಮಗೆ ಬಿದ್ದಿದ್ದಂತನಾ? ಹೌದು. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು ಆಯ್ತಾ. ನೀರು ಅಲ್ಲ, ನಾನು ಕೂಡ ಸ್ವಲ್ಪ ನೀರೆಲ್ಲ ಹಾಕಿ ಅವಳು ಜಾರಿ ಬಿದ್ಲು ಗೊತ್ತಾಯ್ತಾ. ಆಗ ಹೇಳುದು ಅವಳ ಅಮ್ಮನ ಹತ್ರ, ತುಂಬಾ ಮಾತಾಡ್ತಾ ನೀವ,
ನೋಡುವ ಅಂತ ಆಯ್ತು. ಮತ್ತೆ ಈಗ ನೋಡಿ, ಈಗ ಮಾತಾಡುವಾಗ ಹಾಗೆ ಎಲ್ಲರೂ ಹಾಗೆ. ನಾನು ತುಂಬಾ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ, ಬ್ರೋ ಮದುವೆ ಮುಂಚೆ ಎಲ್ಲರೂ ಹೇಳ್ತಾರೆ ಮಾತಾಡುದು ಒಳ್ಳೇದು ಹೀಗೆ. ಮತ್ತೆ ನಾನು ಹಾಗೆ ಹೇಳಿದ್ದಲ್ಲ, ನೀವು ಮಾತಾಡುದ್ರಲ್ಲಿ ಉಂಟಲ್ಲ ಎಂತ ಮಾಡ್ತಿದ್ದೀರಾ ಅರ್ಥ ಆಗ್ಬೇಕಲ್ಲ ಅವರಿಗೆ, ಹಾಗೆ ಹೇಳಿದ್ದು ಒಟ್ಟ 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 ಹೇಳ್ತಾ ಆಯ್ತಲ್ಲ. ಹೋದ್ರೆ ಹೌದು, ಈಗ ನೋಡಿ ವಾಪಸ್ ಅದೇ ಮಾಡಿದಲ್ಲ. ಅಂದ್ರೆ ಎಂತ ಗೊತ್ತಾ, ಒಂದು ಟಾಪಿಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಡುದಿಲ್ಲ ನೀವು. ಈಗ ಕಂಪ್ಲೀಟ್ ಮಾಡ್ತೇನೆ, ಅದ್ರ ಮುಂಚೆ ಇದನ್ನೊಂದು ಹಾಕಿ ಬಿಡ್ತೇನೆ. ಆಯ್ತಾ ಆಯ್ತಾ. ಹೀಗೆ ಉಂಟಲ್ಲ, ಕಲರ್ ಸಹ ಚೇಂಜ್ ಆಗ್ಬೇಕು. ಕಲರ್ ಸಹ ಚೇಂಜ್ ಆಗ್ಬೇಕು. ಅಂದ್ರೆ ಸ್ವಲ್ಪ ಯಾವ ಕಲರ್, ಡಾರ್ಕ್ ರೆಡ್ ಅಂತ ಮರೂನಿಶ್ ಆಗ್ಬೇಕು, ಗೊತ್ತಾಯ್ತಾ. ಸೊ ಎಣ್ಣೆ ಎಲ್ಲ ಹೀಗೆ ಉಂಟಲ್ಲ, ಎಣ್ಣೆ ಎಲ್ಲ ಒಳ್ಳೆ ಅಬ್ಸಾರ್ಬ್ ಆಗ್ಬೇಕು, ಗೊತ್ತಾಯ್ತಾ. ಕರಬೇವನ್ನು ಬಿಸಾಡಿ ಇಲ್ಲಿ ಹೀಗೆ, ಆಯ್ತಾ. ಬಿಸಾಕುದು ಬೇಡ, ಬಿಸಾಕುದು ಹಾಕಿದ್ರೆ ಆಯ್ತು. ಮತ್ತೆ ಅದನ್ನು ಸಹ ಒಂದು ಮಿಕ್ಸ್ ಕೊಡಿ ಹೀಗೆ ಮೆಲ್ಲ. ಹೇಳಿ, ಕಂಟಿನ್ಯೂ ಮಾಡಿ ಆಗದು ಟಾಪಿಕ್. ಎಂತ ಬೆವರ್ತಾ ಉಂಟಂತ ನೀನು ಬಿದ್ದದಾ? ನಾನ್ ಬೀಳಿಲ್ಲ, ಇನ್ನು ಇಲ್ಲ ಇದ್ದೆ ನೋಡಿ. ಎಲ್ಲಿದ್ಯಾ? ಹೇಳಿ. ಮತ್ತೆ ಎಂತ ಟಾಪಿಕ್? ಅದೇ ಎಂತ ಯಾವುದು? ಅದೇ ನಿನ್ನೆ 1 year ಆಯ್ತು. ನಿನ್ನೆ 1 year ಆಯ್ತು, ಹಾಗೆ. ಸೊ ಎಂತೆಲ್ಲ ಒಳ್ಳೇದಾಯ್ತು. ಫಸ್ಟ್ ಡೇ ಇಂದ ಒಳ್ಳೇದಾಯ್ತು. ಬೇರೆ ಹೇಳ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಗಮ್ ಹಿಡ್ದಿದ್ದಾಳೆ ಈಗ. ಬೇರೆ ಎಂತ ತುಂಬಾ ಒಳ್ಳೇದಾಯ್ತು. 5 star ಅಲ್ಲ, 6 star. ಯಾರಿಗೆ? ನಿಮ್ಗೆ. ಈಗ ಫಿಶ್ ಅನ್ನ ಪ್ಯಾನ್ ಮೇಲೆ ಹಾಕುವ. ಇನ್ನು ಫಿಶ್ ಅಂತ ಕುಕ್ ಆಗ್ಲಿಕ್ಕೆ, ಸೊ ಲೈಕ್ ನಾನು ಆಗ ಹೇಳಿದಲ್ಲ, ಫಿಶ್ ಜಾಸ್ತಿ ಕುಕ್ ಆಗ್ಲಿಕ್ಕೆ ಇಲ್ಲ ಇನ್ನು. ಸೊ ಅದಕ್ಕೆ ನಾವು ಜಸ್ಟ್ ಇಟ್ಟು ಅದರ ಮೇಲೆ ಮಸಾಲವನ್ನ ಹಾಕಿ ಬಿಟ್ಟು ಬಿಡುವ. ಈಗ ಸ್ವಲ್ಪ ಕಷ್ಟ ಕೆಲಸ, ಅಂದ್ರೆ ಹೀಗೆ ತೆಗೆದು ಮೆಲ್ಲ ಮೆಲ್ಲ ಹೀಗೆ ಫಿಶ್ ಮೇಲೆ ಹಾಕ್ಬೇಕಾಯ್ತಾ. ಇರ್ಲಿ, ಅಟ್ಲೀಸ್ಟ್ ಮಸಾಲಾ ಫ್ರೈ ತರನೇ ಆಗಿದೆ ನೋಡ್ಲಿಕ್ಕೆ ಅಲ್ಲ. ಆಯ್ತಾ ನಿಮ್ಮದು? ಆಯ್ತಾಯ್ತು. ನೋಡು, ಒಳ್ಳೆಯಾಗಿ ಮಸಾಲಾ ಫ್ರೈ ಆಗಿ ಕಾಣ್ತದೆ. ಮಸಾಲಾ ಫ್ರೈ ತರವೇ ಇದೆ. ನಿಮ್ಗೆ ನಗು ಬರ್ತುಂಟು ಅಲ್ಲ, ಫಸ್ಟ್ ಗೋಲ್ ಯಾವಾಗ್ಲೂ ಕುಕಿಂಗ್ ಅಲ್ಲಿ ಫುಡ್ ರೆಸಿಪಿ ತರನೇ ಇರ್ಬೇಕು ನೋಡ್ಲಿಕ್ಕೆ. ಸೊ ನೋಡ್ಲಿಕ್ಕೆ ಹಾಗೆ ಇದೆ. ಸೊ ಇದ್ರಲ್ಲಿ ನಾವೇ ತಿನ್ನುದು, ತಿನ್ಲಿಕ್ಕೆ ಒಂದು ಹಾಗೆ ಇದ್ರೆ ಆಯ್ತು ಅಷ್ಟೇ. ಸೊ ಈಗ ನಾನು ಎಂತ ಮಾಡ್ತೇನೆ ಅಂದ್ರೆ, ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಮತ್ತೆ ನೋಡಿ, ಈಗ ಚಂದ ಕಾಣ್ತದೆ. ಕೆಲವರಿಗೆ ಜೋರ್ ಹಸು ಆಗ್ತಾ ಉಂಟು ಈಗ. ಬೆಳಿಗಿಂದ ಜಾಸ್ತಿ ಅಂತ ತಿನ್ಲಿಲ್ಲ, ವರ್ಕೌಟ್ ಮಾಡುವಾಗ ಆಯ್ತು. ಆಯ್ತಾ? ಅದಕ್ಕೆ ಬೇಗ ಬಂದು ಈಗ ಊಟ ಮಾಡುವಂತೆ. ಈಗ ಒಂದು 3 ಗಂಟೆ ಕಾಲ್ ಉಂಟು ನನಗೆ ಕ್ಲೈಂಟ್ ಒಟ್ಟಿಗೆ. ಸೊ ಬೇಗ ಮಾಡಿ. ಇದು ನನಗೆ ತುಂಬಾ ಇಷ್ಟ. ಯಾವ್ದೊಂದು ಜಾತ್ರೆ ಅಲ್ಲ, ಅದು ಕ್ರಾಫ್ಟ್ ಮೇಳ ಆತರ ಏನೋ ಹೋಗಿದ್ವಿ ನಾವು, ಅಲ್ಲಿ ತಕೊಂಡಿದ್ವಿ. ಚೀಸ್ ಇದದು ಒಳ್ಳೇದು ಉಂಟು. ಅದಾದ ಮೇಲೆ ಪೊಟ್ಯಾಟೋದು ಪಾಪಡ್, ನನ್ನ ಫೇವರೇಟ್ ಪಾಪಡ್. ಮತ್ತೆ ಇದು ಹಿಂಡಿ. ಅದಾದ ಮೇಲೆ ಇದು ಆನಿಯನ್ ಚಟ್ನಿ. ಮತ್ತೆ ಇವರ ಮಾಡಿರುವ ಫಿಶ್ ನೋಡುವ ಟೇಸ್ಟ್, ಮಸಾಲಾ ಫ್ರೈ, ಮತ್ತೆ ದಾಲ್ ಅಂಡ್ ರೈಸ್. ನಮ್ಮ ಕೊಂಕಣಿ ಎಲ್ಲ ಅವಳೇ ಮಾಡಿದ್ದು, ಇದು ಮಾತ್ರ ನಾನು ಮಾಡಿದ್ದು. ನೀವೇ ಮಾಡಿದ್ದು. ಈಗ ತಿನ್ನುವ, ತಿನ್ನಿ. ಮೀನು ಒಳ್ಳೆ ಕುಕ್ ಆಗಿದಲ್ಲ. ಹೇಗಾಗಿದೆ ಹೇಳಿ, ನೀವು ಮಾಡಿದ್ದನ್ನ ನೀವೇ ಹೇಳ್ಬೇಕು. ಈಗ ಹೇಗಾಗಿದೆ? ಸೂಪರ್ ಅಲ್ಲ? ಗುಡ್. ಆಯ್ತಾ, ಸತ್ಯ ಹೇಳ್ತೇನೆ ನಾನು. ಯಾಕಂದ್ರೆ ಮೋಸ್ಟ್ಲಿ ಚಿಲ್ಲಿ ಜಾಸ್ತಿ. ಚಿಲ್ಲಿ ಅವರು 25 ಹಾಕಿ ಅಂತ ಹೇಳಿದ್ರು. ಇದಕ್ಕೆ ಹೇಳುದು ಯೂಟ್ಯೂಬ್ ಇದು ಎಲ್ಲ ಕೇಳಬಾರ್ದು. 20 ಹಾಕಿದ್ರೆ ಸಾಕು. ಸ್ವಲ್ಪ ಖಾರ ಆಗಿದೆ, ಬಟ್ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ. ಬಟ್ ನೀವು ತುಂಬಾ ಖಾರ ತಿನ್ನುವವರೇ, ಹಾಗಾಗಿ ನಿಮ್ಗೆ ಪರವಾಗಿಲ್ಲ. ಬೇರೆಯವರಿಗೆಲ್ಲ ಆದ್ರೆ ಕಷ್ಟ ಆಗ್ತದೆ. ಬಟ್ ಫಿಶ್ ಇದು ಕ್ವಾಲಿಟಿ ತುಂಬಾ ಒಳ್ಳೆದುಂಟು. ಅಂದ್ರೆ ಎಂತ ಹೇಳೋದು ಅದಕ್ಕೆ, ಫಿಶ್ ಇದು ಫ್ರೆಶ್ ಉಂಟು. ಹೇಗೆ ಉಂಟಂತ ತೋರಿಸಿ. ಫಿಶ್ ಒಳ್ಳೆ ಫಿಶ್ ನೋಡಿ. ತುಂಬಾ ಟೈಮ್ ಆದ ಮೇಲೆ ಏನೋ ಒಂದು ರೆಸಿಪಿ ಮಾಡಿದ್ದಾರೆ. ಅಂದ್ರೆ ಆನ್ ಕ್ಯಾಮರಾ ಯಾವಾಗ ಮಾಡಿದ್ರಿ? ನಾನು ಮಾಡುದಿಲ್ವಾ, ಚಿಕ್ಕ ಅದು ನಿನ್ನೆ ಮೊನ್ನೆ ಮಾಡಿದ್ದಲ್ಲ. ನಿನ್ನೆ ಮಾಡಿದ್ದೆ ಅಷ್ಟೇ. ಮಾಡ್ತೇನೆ ಮಾರೆ, ನಾನು ಎಂತೆಲ್ಲ ಮಾಡಿ ತಿಂತೇನೆ ನಾನು. ಅದೇ ಅವರಿಗೆ ಬೇಕಾಗಿರುದನ್ನ ಅವರು ಚಂದ ಮಾಡ್ಕೊಂಡು ತಿಂತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ನೀವು ಇನ್ನು ಆರಾಮದಲ್ಲಿ ಊಟ ಮಾಡಿ. ಒಳ್ಳೆಗಿದೆ. ನಾನು ಇನ್ನೊಂದು ಕ್ರಿಟಿಸಿಸಮ್ ಕೊಡ್ಬೋದಂದ್ರೆ, ನಂದೇ ಕ್ರಿಟಿಸಿಸಮ್ ಇದು, ಮಸಾಲ ಮಾಡಿದಕ್ಕೆ ನಾನು ಒಂದು 5-6 ಪೀಸ್ ಮೀನು ಜಾಸ್ತಿ ಆಗ್ಬೋದಿತ್ತು, ಗೊತ್ತಾಯ್ತಾ. ಮಸಾಲ ಜಾಸ್ತಿ ಆಗಿದೆ, ಗೊತ್ತಾಯ್ತಾ. ಸೊ ಆ ರೀತಿಯಲ್ಲಿ ಉಂಟಲ್ಲ ಫ್ರಿಜ್ ಅಲ್ಲಿ ಮಸಾಲ ಹಾಕಿದ್ರೆ ಮೀನು ಅಲ್ಲ. ಮತ್ತೆಂತ ಹೇಳುದಂದ್ರೆ ಮರ್ತೋಯ್ತು, ಏನೋ ಹೇಳಲಿಕ್ಕೂ ಅದೇ ಮಾರೆ ನಿಮ್ಮದೊಂದು.
ಅದೇ ನನ್ಗೆ ಇಷ್ಟ ಆಯ್ತು, ನೀವು ಟ್ರೈ ಮಾಡಿ ಮನೇಲಿ. ಮತ್ತೆಂತ ಅಂದ್ರೆ ಅವ್ರು ತುಂಬಾ ಆಯಿಲ್ ಹಾಕಿರ್ತಾರಲ್ಲ, ಅದು ಅದು ಮಸಾಲ ತುಂಬಾ ರೋಸ್ಟ್ ಆಗಿ ಮೋಸ್ಟ್ಲಿ ಅದು ಖಾರ ಅನ್ನೋದು ಹೋಗ್ತದೆ ನನ್ನ ಪ್ರಕಾರ. ಸೊ ನೀವು ಕಮ್ಮಿ ಎಣ್ಣೆ ಹಾಕೋದ್ರೆ ಕಮ್ಮಿ ಚಿಲ್ಲಿ ಯೂಸ್ ಮಾಡಿ. ಮೋಸ್ಟ್ಲಿ ಅದು ಸಹ ಹಾಗೆ ಇರ್ಬೋದು, ಯಾಕಂದ್ರೆ ಅದೊಂಥರ ಬ್ರೌನಿಶ್ ಆಗಿತ್ತಲ್ಲ ಅವರು ವಿಡಿಯೋದಲ್ಲಿ, ಅವರು ಸರಿ ಇದ್ ಮಾಡಿರ್ತಾರೆ. ಆಯ್ತು, ನೀವು ಊಟ ಮಾಡಿ. ಆಯ್ತಾಯ್ತು, ಎಲ್ಲರಿಗೂ ತೋರಿಸಿ ಊಟ ಮಾಡೋದು. ನೆಕ್ಸ್ಟ್ ನನ್ನ ಹೆಂಡತಿ ಮತ್ತೆ ಅಮ್ಮ, ಅತ್ತೆ ಅಲ್ಲ ನನ್ನ ಅಮ್ಮ, ಅವಳ ಅತ್ತೆ, ನನ್ನ ಅತ್ತೆ, ಅವರದ್ದು ವಿಡಿಯೋ ಬರ್ತಾ ಉಂಟು. ಸೊ ಸ್ಟೇ ಟ್ಯೂನ್ಡ್. ನಮ್ದೆಲ್ಲ ಇದೊಂದು ಫಿಲ್ಲರ್ ಕಂಟೆಂಟ್, ಗೊತ್ತಾಯ್ತಾ? ಫಿಲ್ಮ್ ಇದು ಮಧ್ಯದಲ್ಲಿ ಆಡ್ ಬರ್ತದಲ್ಲ ಹಾಗೆ. ಸೊ ಮೇನ್ ಕಂಟೆಂಟ್ ಬರ್ತದೆ ನೆಕ್ಸ್ಟ್ ವೀಕ್. ನೋಡಿ, ಇದು ಎಂಜಾಯ್ ಮಾಡಿದ್ರೆ ಲೈಕ್ ಕೊಡಿ. ಎಲ್ಲರೂ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ಸ್, ಆಯ್ತಾ? ತುಂಬಾ ಖುಷಿ ಆಗ್ತದೆ ಕಮೆಂಟ್ ಎಲ್ಲ ಓದುವಾಗ, ಸಪೋರ್ಟ್ ಮಾಡಿದ್ದಕ್ಕೆ. ಆಯ್ತು, ಊಟ ಮಾಡಿ. ಬಾಯ್ ಬಾಯ್.